ಎಲ್ಲರಿಗೂ ತನಿ ಮೀಡಿಯಾ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ರಾಜ್ ಬಿ ಶೆಟ್ಟಿ ಹೊಸ ಸಿನಿಮಾಗಳ ಸುದ್ದಿಗಳು ಒಂದೊಂದಾಗಿಯೇ ಹೊರಬರ್ತಿವೆ. 45 ಚಿತ್ರದ ಸಾಂಗ್ ರಿಲೀಸ್ ಆಗಿದೆ, ದೊಡ್ಡ ಸದ್ದು ಕೂಡ ಮಾಡಿದೆ. ಇದರ ಮಧ್ಯ ರಾಜ್ ಬಿ ಶೆಟ್ಟಿ ಒಪ್ಕೊಂಡ ಕರಾವಳಿ ಸಿನಿಮಾದ ಹೊಸ ಅಪ್ಡೇಟ್ ಹೊರಬಂದಿದೆ. ಈಗಾಗಲೇ ಇನ್ನಷ್ಟು ಕುತೂಹಲ ಹುಟ್ಟುಹಾಕಿರೋ ಈ ಚಿತ್ರದ ಟೀಸರ್ ಮತ್ತು ಪೋಸ್ಟರ್ ಹೆಚ್ಚು ಭರವಸೆ ಮೂಡಿಸಿವೆ. ಕಾಂತಾರ ಬಂದ ಮೇಲೆ ಕರಾವಳಿಯ ಕಲ್ಚರ್ ಕಟ್ಕೊಂಡು ಬರ್ತಿರೋ ಚಿತ್ರವೂ ಇದೇ ಆಗಿದೆ. ಇದರಲ್ಲಿ ರಾಜ್ ಬಿ ಶೆಟ್ಟಿ ಪ್ರಮುಖ ರೋಲ್ ಮಾಡಿದ್ದಾರೆ. ಅದರ ಲುಕ್ ಅಂಡ್ ಫೀಲ್ ಹೇಗಿರ್ತದೆ ಅನ್ನೋದು ಒಂದು ಹಂತಕ್ಕೆ ಗೊತ್ತಾಗಿದೆ. ಈ ಪಾತ್ರದ್ದೇ ಈಗಿನ ಇನ್ನಷ್ಟು. ಮಹಾವೀರ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಬೇರೆ ರೀತಿ ಕಾಣಿಸುತ್ತಿದ್ದಾರೆ. ಇಲ್ಲಿವರೆಗಿನ ಅಷ್ಟು ಚಿತ್ರಗಳಲ್ಲಿ ರಾಜ್ ಬಿ ಶೆಟ್ಟಿ ತಾವು ಹೇಗಿದ್ದಾರೋ ಹಾಗೇನೇ ಕಾಣಿಸಿಕೊಂಡಿದ್ದಾರೆ. ಆಯಾ ಪಾತ್ರಕ್ಕೆ ಯಾವ ರೀತಿ ವರ್ತನೆ ಬೇಕೋ ಅದನ್ನ ಮೇಂಟೈನ್ ಮಾಡಿದ್ದಾರೆ. ಕರಾವಳಿ ಚಿತ್ರದಲ್ಲಿ ಇವರು ವಿಗ್ ಧರಿಸಿದ್ದಾರೆ. ವಿಗ್ ಧರಿಸಿಕೊಂಡು ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ. ಇವರ ಪಾತ್ರಕ್ಕಿರೋ ಹೆಸರಲ್ಲೂ ವೈಬ್ರೇಷನ್ ಇದೆ. ಮಹಾವೀರ ಅನ್ನೋದು ಈ ಪಾತ್ರದ ಹೆಸರಾಗಿದೆ. ಮಹಾವೀರ ಚಿತ್ರದ ಪಾತ್ರ ಬೇರೆ ರೀತಿನೇ ಇದೆ. ಇದರ ಡಬ್ಬಿಂಗ್ ಕೂಡ ಈಗ ಕಂಪ್ಲೀಟ್ ಆಗಿದೆ. ಇದೇ ವಿಷಯವನ್ನ ಸಿನಿಮಾ ತಂಡ ಈಗ ಹೇಳ್ಕೊಂಡಿದೆ. ಡಬ್ಬಿಂಗ್ ಸಮಯದಲ್ಲಿ ತೆಗೆದ ಒಂದು ಫೋಟೋವನ್ನು ಕೂಡ ಸಿನಿಮಾ ತಂಡ ಹಂಚಿಕೊಂಡಿದೆ. ಈ ಮೂಲಕ ರಾಜ್ ಬಿ ಶೆಟ್ಟಿ ಪಾತ್ರದ ಈಗಿನ ಅಪ್ಡೇಟ್ ಕೊಟ್ಟಿದ್ದಾರೆ. ಕರಾವಳಿ ಚಿತ್ರ ನಟ ಪ್ರಜ್ವಲ್ ದೇವರಾಜ್ ಜೀವನದ ಮಹತ್ವದ ಚಿತ್ರವೇ ಆಗಿದೆ. ಇಲ್ಲಿವರೆಗೂ ಈ ರೀತಿಯ ಪಾತ್ರವನ್ನ ಪ್ರಜ್ವಲ್ ಮಾಡಿಯೇ ಇಲ್ಲ. ಆದರೆ ಡೈರೆಕ್ಟರ್ ಗುರುದತ್ ಗಾಣಿಗ ಈ ಒಂದು ಪಾತ್ರವನ್ನ ಬರೆದಿದ್ದಾರೆ. ಇವರೇ ಈ ಚಿತ್ರದ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇವರ ಕಲ್ಪನೆಯ ಕರಾವಳಿ ಸಿನಿಮಾದಲ್ಲಿ ವಿಷಯ ಇದೆ. ಅದನ್ನು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋ ಕುತೂಹಲವೂ ಶುರುವಾಗಿದೆ. ಕರಾವಳಿ ಸಿನಿಮಾ ಮುಂದಿನ ವರ್ಷ ರಿಲೀಸ್ ಆಗ್ತಿದೆ. ಇದೇ ವರ್ಷ ತೆರೆ ಕಾಣುತ್ತದೆ ಅನ್ನುವ ಸುದ್ದಿ ಇತ್ತು. ಆದರೆ ಈಗ ಹೊರಬಂದ ಡೇಟ್ ಪ್ರಕಾರ 2026 ಜನವರಿ 25ರಂದು ಈ ಚಿತ್ರ ರಿಲೀಸ್ ಆಗ್ತಿದೆ. ಸಚಿನ್ ಬಸರೂರು ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ. ಈ ಚಿತ್ರದ ಅಭಿಮನ್ಯು ಸದಾನಂದನ್ ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ. ಈ ಸಿನಿಮಾ ಕನ್ನಡದ ಮತ್ತೊಂದು ದೊಡ್ಡ ಚಿತ್ರವೇ ಆಗಿವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.